ಸೋನಲ್ ಅವರ ಆರತಕ್ಷತೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಆ್ಯಂಡ್ ತರುಣ್ ಅವರ ಪಾತ್ರ ನನ್ನ ಮ್ಯೂಸಿಕ್ ಕರಿಯರಲ್ಲಿ ಬಹಳಷ್ಟು ದೊಡ್ಡದು. ಚೌಕ ಸಿನಿಮಾದ ಮೂಲಕ ನನಗೊಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ. ಸೊ ಹೀ ಈಸ್ ಮೋರ್ ದೆನ್ ಫ್ಯಾಮಿಲಿ ಫಾರ್ ಅಸ್. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅವರ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ, ಹಾರೈಸ್ತೀವಿ. ಹೌದು, ತರುಣ್ ಸುಧೀರ್ ಅವರು ನಮ್ಮ ಚಂದನವನದ ಆಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಹೆಮ್ಮೆಯ ನಿರ್ದೇಶಕರು. ಆ ಆಸ್ತಿಗೆ ಚಿನ್ನದಂಥ ಹುಡುಗಿ ಸಿಕ್ಕಿದ್ದಾರೆ ಸೋನಲ್ ಅವರು. ಸೊ ಇಬ್ರಿಗೂ ಒಳ್ಳೆಯದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇಬ್ಬರು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀವಿ. ತುಂಬ ಒಳ್ಳೆ ಟೆಕ್ನಿಷಿಯನ್ನು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮನಸ್ಸು, ಖುಷಿಯಾಗತ್ತೆ. 106 ವರ್ಷದ ಕಾಲ ಚೆನ್ನಾಗಿರಲಿ. ಅವ್ರ ಲೈಫ್ ಯಾವಾಗಲೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ತರುಣ ಅತ್ಯಂತ ಆತ್ಮೀಯ ಗೆಳೆಯ, ಬಹುದಿನಗಳ ಪರಿಚಿತ. ಸೋನಲ್ ಕೂಡ ಆತ್ಮೀಯ ಗೆಳತಿ. ಇಬ್ಬರು ಕುಟುಂಬದವರೇ. ಇದು ನನಗೆ ಒಂದು ಕುಟುಂಬದ ಥರ ಮದುವೆ. ಒಂದು ಕರಾವಳಿ, ಒಂದು ಬೆಂಗಳೂರು. ಇವತ್ತು ಒಂದು ಅವ್ರ ಪ್ರೇಮ ಗೊತ್ತಿತ್ತು ಸ್ವಲ್ಪ. ಇದು ಮದುವೆ ಅಂತ ಹೇಳಿದಾಗ ಕೇಳಿದ ಕೆಲವು ಮೊದಲಿಗರಲ್ಲಿ ನಾನು ಒಬ್ಬ. ತುಂಬ ಅಂದರೆ ತುಂಬ ಸಂತೋಷ ನನ್ನ ಕುಟುಂಬಕ್ಕೆ. ಇದು ನನ್ನ ಕುಟುಂಬದ ಮದುವೆ, ಸಮಸ್ತ ನಾಡಿನ ಮದುವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಕಲರು ವಧುವರರಿಗೆ ತಮ್ಮ ಪ್ರೀತಿ ಹಾರೈಕೆಗಳನ್ನು ಸಲ್ಲಿಸಿ ಅವರ ಸದಾಕಾಲ ಸುಖಿಗಳಾಗಿರಲಿ ಅನ್ನೋದು ಒಬ್ಬ ಕನ್ನಡಿಗನಾಗಿ, ಒಬ್ಬ ಗೆಳೆಯನಾಗಿ ಅವರಿಬ್ಬರಿಗೂ ನಾನು ಆಶೀರ್ವದಿಸ್ತೇನೆ. ತರುಣ್ ಮತ್ತು ಸೋನಲ್ ಮದುವೆ, ಇಬ್ಬರು ಸ್ನೇಹಿತರೆ. ತರುಣ್ ತುಂಬ ವರ್ಷದ ಸ್ನೇಹಿತರು. ಇಬ್ಬರಿಗೂ ಮದುವೆ ಶುಭಾಶಯಗಳು, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ತರುಣ್ ಮೂಲತಃ ಅವರು ನಾರ್ತ್ ಕರ್ನಾಟಕದವರಾದರೂ ಕೂಡ ಬೆಂಗಳೂರು ಬೇಸಲ್ಲಿದ್ದರು. ಈಗ ನಮ್ಮ ಕಡೆ ಹಳಿಯಾಗಿದ್ದಾರೆ. ಸೊ ಮಂಗಳೂರು ಹಳಿ ಆಗಿದ್ದಕ್ಕೆ ಖುಷಿ ಇದೆ. ಇನ್ನಾದಷ್ಟು ಮೋಸ್ಟ್ಲಿ ಅವರು ಮಂಗಳೂರು ಕಡೆ ಸಿಗ್ತಾರೆ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟು ಬೆಸ್ಟ್ ವಿಶಸ್ ಇಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗಲೂ ಹೇಳಿ ಅವ್ರನ್ನ ಭಯ ಬೀಳ್ಸೋದು ಬೇಡ. ತರುಣ್ ಸರ್ ಹಾಗೂ ಸೋನಾಲ್ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಯಾವಾಗಲೂ ಖುಷಿಯಾಗಿರಿ. ತರುಣ್ ಸರ್ ಇವಾಗ ಮಂಗಳೂರು ಹಳಿ ಆಗಿದ್ದಾರೆ. ಅವ್ರಿಗೆ ಬಾಯ್ಲ್ಡ್ ರೈಸ್, ಫಿಶ್ ಕರಿ ಫಿಕ್ಸ್ ಆಯಿತು. ಥ್ಯಾಂಕ್ ಯು. ಮ್ಯಾರಿಡ್ ಲೈಫ್ ಅವರಿಬ್ಬರಿಗೂ. ಸೊ ಇಬ್ಬರು ಸಿನಿಮಾದಲ್ಲಿರೋರಿಂದ ಜೋಡಿಗಳಾಗೋದನ್ನು ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಅವ್ರ ಸಂಸಾರ 100 ಕಾಲ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ದ ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಮತ್ತು ಒಂದು ಬ್ಯೂಟಿಫುಲ್ ಆಗಿರೋ ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದೇರ್ ಫ್ಯೂಚರ್. ತುಂಬ ಖುಷಿಯಾಗಿರಲಿ, ತುಂಬ ಒಳ್ಳೆಯದಾಗಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ದ ಬ್ಯೂಟಿಫುಲ್ ಕಪಲ್. ಸಮಸ್ತ ಕರ್ನಾಟಕ ಜನತೆಗೆ ಇವತ್ತು ನಮ್ಮ ಸುಧೀರ್ ಅವರ ದ್ವಿತೀಯ ಪುತ್ರ ತರುಣ್ ಸುಧೀರ್ ಅವರ ವಿವಾಹೋತ್ಸವ ಕಾರ್ಯಕ್ರಮ. ಇವತ್ತು ನಾವು ಕೂಡ ನಮ್ಮ ಸಮಸ್ತ ವೃತ್ತಿರಂಗಭೂಮಿ ಕಲಾವಿದರು ಹಾಗೂ ಮಾಲೀಕರು ಎಲ್ಲರೂ ಬಂದಿದ್ದೀವಿ. ನಮ್ಮ ವೃತ್ತಿರಂಗಭೂಮಿ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. 100 ಕಾಲ ಗಂಡ ಹೆಂಡತಿ ಚೆನ್ನಾಗಿರಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಶ್ರೀಯುತ ದಿವಂಗತ ಸುಧೀರ್ ಅವರು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಬಹಳ ಅಪಾರವಾದದ್ದು. ಇವರು ಕೂಡ ಅಂಥ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ನಿರ್ದೇಶಕರಾಗಿ. ಇವತ್ತು ಅವರಿಗೆ ಕಂಕಣಮಾಲ ಕೂಡಿ ಬಂದಿದೆ. ಗಂಡ ಹೆಂಡತಿ ತರುಣ್ ಸುಧೀರ್ ಮತ್ತು ಸೋನಾಲ ಇವರು ಕೂಡ 100 ವರ್ಷ ಬಾಳಿ ಬದುಕಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಅವ್ರು ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಸುಧೀರ್ ಅವರ, ತರುಣ್ ಅವರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇವತ್ತು ಅವ್ರ ಮದುವೆ. ಸೋನಲ್ ಅವರ ಜೊತೆಗೆ ಅವ್ರನ್ನ ನಾನು ಕಾಟೇರನ ನೋಡಿದಾಗ ಕಾಟೇರ ಸೃಷ್ಟಿಕರ್ತನೇ ತರುಣ್. ರಾಬರ್ಟ್ಗೆ ನಾನು ಗೊತ್ತಿತ್ತು, ಬಟ್ ಚೌಕಾದಲ್ಲಿ ಹೆಚ್ಚಾಗಿ ದ್ವಾರಕೀಶ್ ಚಿತ್ರಾಲಯದಲ್ಲಿ ಪರಿಚಯ ಆಯಿತು, ಒಡನಾಟ ಜಾಸ್ತಿ ಆಯಿತು. ಬಟ್ ನನ್ನ ಫ್ರೆಂಡ್ಶಿಪ್ ಜಾಸ್ತಿ ನಂದಕಿಶೋರ್ ಜೊತೆಗೆ. ಬಟ್ ತರುಣ್ ಅವಾಗವಾಗ ಮೀಟ್ ಮಾಡ್ತಾ ಇದ್ವಿ, ಫಿಲ್ಮ್ ಇಂಡಸ್ಟ್ರಿ, ಟಿ ವಿ ಎಲ್ಲ. ಸೊ ಐ ವಿಶ್ ತರುಣ್ ಸುಧೀರ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಸೋನಲ್ ಅವ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಕನ್ನಡದ ಸಂಸ್ಕೃತಿ, ಕರ್ನಾಟಕ ಕನ್ನಡತನವನ್ನು ಸೋನಲ್ ಅವರು ಹೆಚ್ಚಾಗಿ ಈ ಮದುವೆಯಿಂದ, ಈ ಅನುಬಂಧದಿಂದ ಬೆಳೆಸ್ಕೊತಾರೆ ಅಂತ ನನ್ನ ಆಶೀರ್ವಾದ ಇದೆ. ನವ ದಂಪತಿಗಳಿಗೆ ಒಂದು ಹಾರೈಕೆಯನ್ನು ಮಾಡಿ ಇವತ್ತು ರಿಸೆಪ್ಷನ್ ಬಂದಿದ್ದೀವಿ, ನಾಳೆ ಮುಹೂರ್ತ ಇದೆ. ಸೊ
ಎಲ್ಲರನ್ನೂ ಖುದ್ದಾಗಿ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿರ್ತಕ್ಕಂಥ ತರುಣ್ ಆ ಒಂದು ಪ್ಲ್ಯಾನಿಂಗ್ ಇದೆಯಲ್ಲ, ಆ ಪ್ಲ್ಯಾನಿಂಗ್ಗೆ ನನಗೆ ತುಂಬ ಖುಷಿ ಆಯಿತು. ಆಫೀಸ್ ಬಂದು ಕರೆದು ಮದುವೆಗೆ ಬರಬೇಕು ಅಂತ ಹೇಳಿದಾಗ ಇಲ್ಲಿ ಕರ್ನಾಟಕದ ಚಿತ್ರರಂಗವೇ, ಸ್ಯಾಂಡಲ್ವುಡ್ಡೇ ಇಲ್ಲಿ ಬಂದು ಇಳಿದಿದೆ ಇವತ್ತು. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಐ ವಿಶ್ ತರುಣ್ ಆ್ಯಂಡ್ ಹಿಸ್ ವೈಫ್ ಸೋನಲ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ತರುಣ್ ಮತ್ತು ಸೋನಾಲ್ ಇಬ್ಬರು ನನಗೆ ಕ್ಲೋಸ್ ಫ್ರೆಂಡ್ಸು. ಸೊ ಅವರಿಬ್ಬರು ಜೊತೆ ಆಗಿದ್ದಾರೆ ಅಂದಾಗಲೇ ಒಂದು ಶಾಕಿಂಗ್ ನ್ಯೂಸ್ ಆ್ಯಂಡ್ ಖುಷಿಯಾದಂಥ ವಿಷಯ. ಸೊ ಇಬ್ಬರು ಮದುವೆ ಆಗ್ತಿದ್ದಾರೆ ಆ್ಯಂಡ್ ಮದುವೆ ನಾಳೆ ಆಗುತ್ತೆ. ಸೊ ಅವರಿಬ್ಬರು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಲಿ ಆ್ಯಂಡ್ ಅವರಿಬ್ಬರು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಧೀರ್ ಅಂದರೆ ನಮ್ಮ ಆಪ್ತ ಗೆಳೆಯರು, ಹಿರಿಯ ಕಲಾವಿದರು. ನಾನು ಜೊತೆಯಲ್ಲಿ ಸುಮಾರು ಚಿತ್ರಗಳನ್ನು ನಾವು ಮಾಡಿದ್ದೀವಿ. ಅವ್ರ ಮಗ ಬಹಳ ಕಷ್ಟಪಟ್ಟು ಒಬ್ಬ ಕಲಾವಿದನಾಗಿ ಬಂದು ನಂತರ ಅವರು ಸಹ ನಿರ್ದೇಶಕನಾಗಿ ಬಹಳ ವರ್ಷಗಳಿಂದ ಕಷ್ಟಪಟ್ಟು ಏರು ಬೀಳ್ಕೊಂಡು ಕಾಣ್ತಾ ಒಬ್ಬ ಒಳ್ಳೆ ದಕ್ಷ ನಿರ್ದೇಶಕನಾಗಿ ಹೊರಹೊಮ್ಮಿದ್ದಾರೆ. ಈಗ ತಾನೇ ಅವರು ತಮ್ಮ ಸಾಂಸಾರಿಕ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಸದಾ ಸುಖ ಕೊಡಲಿ, ಒಳ್ಳೆಯ ದಂಪತಿಗಳಾಗಿ ತಮ್ಮ ಜೀವನವನ್ನು ಸರಾಗವಾಗಿ ನಡೆಸಲಿ ಅಂತ, ಹಾಗೂ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಹೌದು, ತರುಣ್ ಸುಧೀರ್ ಹಾಗೂ ಸೋನಾಲ್ ಮಂತೋರಿ ಅವರಿಗೆ ಮೊದಲಾಗಿ ಶುಭಾಶಯಗಳು. ವಿಶಿಂಗ್ ದಮ್ ಹ್ಯಾಪಿ ಮ್ಯಾರಿಡ್ ಲೈಫ್. ತರುಣನ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ನಾನು ಆಫ್ ಸ್ಕ್ರೀನ್ ಗುರು ಅಂದರೆ ಫಸ್ಟು ತರುಣನೇ. ಯಾಕಂದರೆ ಆನ್ ದ ಸ್ಕ್ರೀನು ನಾವು ಶೂಟಿಂಗ್ ಮಾಡುವಾಗ ದಿನಕರ್ ಸರು ನಾನು ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದು. ಸೊ ದಿನಕರ್ ಸರ್ ಜೊತೆ ನಾನು ಸೆಟ್ಟಿಗೆ ಹೋದಾಗ ಅವ್ರ ಗುರುಗಳು. ಬಟ್ ನಾವು ಶೂಟಿಂಗ್ ಹೋದಾಗ ನವಗ್ರಹಲ್ಲಿ ಪರಿಚಯ ಆಗಿದ್ದು ನನಗೆ ತರುಣ್ಣು. ಸೊ ಅದ್ರ ಮುಂಚೆ ಲೈಕ್ ನಾವು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ತರುಣ್ ಜೊತೆ ತುಂಬ ಕಾಲ ಕಳೀತಿದ್ದೆ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ. ಸೊ ನಾವೇನಾದರೂ ಡಿಸ್ಕಷನ್ ಇದ್ದರೆ ರೂಮಲ್ಲಿ ಒಂದು ಡಿಸ್ಕಸ್ ಮಾಡೋದಾಗಿರ್ಬೋದು. ಆಮೇಲೆ ನಾನೇನಿಗೆ ಗುರುಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾಕಂದರೆ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ವಿ. ಅದಕ್ಕೆ ತರುಣನೇ ನನಗೆಲ್ಲ ಹೇಳ್ಕೊಟ್ಟು ಸ್ವಲ್ಪ ಡೈಲಾಗ್ಸು ಸ್ಟೈಲು ಯಾವ ಥರ ಮಾಡಬೇಕಂತ, ಸೀನ್ಸ್ ಎಲ್ಲ ಯಾವ ಥರ ಇರುತ್ತಂತ. ಯಾಕಂದರೆ ಆ ಟೈಮಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ನನ್ನ ಫಸ್ಟ್ ಪಿಕ್ಚರು, ಸೊ ಸ್ವಲ್ಪ ನರ್ವಸ್ ಆಗ್ತಿದೆ. ಸೊ ತರುಣ್ ಐ ಥಿಂಕ್ ಈಸ್ ಬಿನ್ ಅ ಗ್ರೇಟ್ ಫ್ರೆಂಡ್, ವೆಲ್ ವಿಶರ್ ಆ್ಯಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾಯಿದ್ದಾರೆ. ಸದಾ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಲಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸನ್ಸ್ ನಾನು ನೋಡ್ದಂಗೆ ತರುಣ್ ಸುಧೀರು. ನವಗ್ರಹದಿಂದ ನೋಡ್ಕೊಂಬಂದಿದ್ದೀನಿ. ಅವರಿಗೆ ಸಿನಿಮಾ ಬಗ್ಗೆ ಇರೋ ಒಂದು ಹುಚ್ಚು, ಒಂದು ಕ್ರೇಜು ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ಟುಡೇ ಈಸ್ ಪ್ರೂವ್ಡ್ ಆಸ್ ಅ ವೆರಿ ಬಿಗ್ ಡೈರೆಕ್ಟರ್. ಸೊ ಅವ್ರ ಲವ್ ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ ಎಲ್ಲ ಒಂದು ಸಕ್ಸಸ್ ಇರಲಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರು, ಸುಧೀರ್ ಅವರು ನನ್ನ ಸಹ ಕಲಾವಿದರು. ಇವತ್ತು ಅವರ ಮಗನ ಮದುವೆ, ನನ್ನ ಮಗನ ಮದುವೆ ಅಷ್ಟೇ ಖುಷಿ ಆಯ್ತು ನನಗೆ. ಸೊ ಅವನಿಗೆ ವಿಶ್ ಮಾಡೋಣ ಅಂತ ಬಂದ್ವಿ. ನಂದು ಕಾಮಿಡಿ ಕಿಲಾಡಿ ಶೂಟಿಂಗ್ ನಡೀತಾ ಇತ್ತು, ಬಿಟ್ಬಿಟ್ಟು ಬಂದಿದ್ವಿ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋನಲ್ ಮತ್ತು ತರುಣ್ ಸುಧೀರ್ ಅವರ ವಿವಾಹಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಅವರ ಒಂದು ದಾಂಪತ್ಯ ಜೀವನ ತುಂಬ ಸುಖಕರವಾಗಿ ಸದಾಕಾಲ ಖುಷಿಯಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಸೋನಲ್ ಬಗ್ಗೆ ಹೇಳಬೇಕಂದ್ರೆ ಶೀ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಶೀ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಸೊ ಅವರ ಒಂದು ಪಾರ್ಟ್ನರ್ ತರುಣ್ ಸುಧೀರ್ ಏನಿದ್ದಾರೆ, ಅವರಿಗೆ ಕರೆಕ್ಟಾಗಿರೋ ಜೋಡಿ ಅಂತ ನಂಗೆ ಅನಿಸುತ್ತೆ. ಮೇಡ್ ಫಾರ್ ಈಚ್ ಅದರ್ ಅಂತ ಆ ಫೀಲ್ ಆಗುತ್ತೆ ಅವರಿಬ್ಬರು ನೋಡ್ತಾ ಇದ್ದರೆ. ಖುಷಿಯಾಗಿರೋದು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ಟುಗೆದರ್ ಅವ್ರ ಜೀವನ ಚೆನ್ನಾಗಾಗಲಿ ಅಂತ ನಿಮ್ಮೆಲ್ಲ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮ್ಮೆಲ್ಲರ ಗೆಳೆಯರು, ಯಶಸ್ವಿ ನಿರ್ದೇಶಕರು ಆದಂತಹ ತರುಣ್ ಸುಧೀರ್ ಅವರ ವಿವಾಹ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ನಮಗೆಲ್ಲ ಖುಷಿ. ಇಬ್ಬರು ಹುಡುಗಿ, ನೀವು ಹುಡುಗನ ಕಡೆಯವರ ಹುಡುಗಿರ ಕಡೆಯವರ ಕೇಳಿದ್ರೆ ನಾವು ಇಬ್ಬರು ಕಡೆಯವರು. ಯಾಕಂದರೆ ಇಬ್ಬರು ಸಿನಿಮಾದವರು. ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ವೈಬ್ ಬರ್ತಾ ಇದೆ. ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯ ಎಲ್ಲರೂ ಇಲ್ಲಿದ್ದಾರೆ. ನಿಜವಾಗ್ಲೂ ಇದೊಂದು ಸಿನಿಮಾ ಮದುವೆ ಅಂತ ಹೇಳ್ಬೋದು. ತರುಣ್ ಮತ್ತು ಸೋನಾಲ್ ಮಂತೇರ್ ಅವರ ವೈವಾಹಿಕ ಜೀವನಕ್ಕೆ ಶುಭ ಹಾರೈಸ್ತೀವಿ. ಒಳ್ಳೆಯದಾಗಲಿ. ಲವ್ ಸ್ಟೋರಿ ನಮ್ಗೆ ಸ್ವಲ್ಪ ಹಿಂಟ್ ಇತ್ತು. ಆ್ಯಕ್ಚುಲಿ ನಾವು ಆ ಟೀಮಲ್ಲಿ ಇದ್ದೀವಿ, ಆಲ್ಮೋಸ್ಟು ಕ್ಲೋಸ್ ಇರೋದ್ರಿಂದ ಹಿಂಟ್ ಇತ್ತು. ಮದುವೆ ಅಂತ ರೀಸೆಂಟಾಗಿ ಗೊತ್ತಾಯಿತು. I didn't ask you, by the way. Okay, ready? ನಮಸ್ಕಾರ. ಇವತ್ತು
ತುಂಬಾ ಅದ್ಭುತವಾಗಿರೋದು ಒಂದು ಒಕೇಶನ್. ತುಂಬ ಖುಷಿ ಆಗ್ತಾ ಇದೆ. ಐ ವಾಂಟ್ ಟು ವಿಶ್ ದ ಕಪಲ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಒಳ್ಳೆ ಸಂದರ್ಭ ಬಂದಾಗ ನಾವೆಲ್ಲರೂ ಇಂಡಸ್ಟ್ರಿ ಅವರು ಒಬ್ರೊಬ್ರ ಜೊತೆ ನಿಂತ್ಕೋತೀವಿ ಅಂತ ಒಂದು ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಐ ವಾಂಟ್ ಟು ವಿಶ್ ದೆಮ್ ಆಲ್ ದ ಹ್ಯಾಪಿನೆಸ್, ಆಲ್ ದ ಸಕ್ಸಸ್, ಆಲ್ ದ ಪ್ರಾಸ್ಪೆರಿಟಿ. ಆ್ಯಂಡ್ ಈ ಮದುವೆನೂ ತುಂಬ ಚೆನ್ನಾಗಿರುತ್ತೆ ನಾಳೆ ಬೆಳಗ್ಗೆ. ಆ್ಯಂಡ್ ತುಂಬ ಸಂಭ್ರಮದ ಥರನೇ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಕಪಲ್. ಮತ್ತೊಮ್ಮೆ ವೈ ಆ್ಯಕ್ಚುಲಿ ಎಲ್ಲ ಸಿಂಗಲ್ ಪಾರ್ಟಿ ಸ್ವಲ್ಪ ಕಮ್ಮಿ ಆಗ್ತಾ ಇರೋದ್ರಿಂದ ನಾವು ಸ್ವಲ್ಪ ಸಿಂಗಲ್ ಪೀಪಲ್ ಗ್ರೂಪ್ನ ಮೇಂಟೈನ್ ಮಾಡ್ಕೋಬೇಕು ಅಂತ ಅಭಿಪ್ರಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಇಲ್ಲ, ಆದರೆ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ. ಸೊ ಥ್ಯಾಂಕ್ ಯು. ನಿಮ್ಮ ಇಷ್ಟ ಇದ್ದರೆ ಆಗಲಿ. ಅದಕ್ಕೊಂದು ಒಳ್ಳೆ ಹುಡುಗ ಸಿಗಬೇಕು. ಅದಕ್ಕೆ ತುಂಬ ಇದೆ ಕಾಂಬಿನೇಷನ್ಸ್. ಹಾಂ, I love all my directors. ನನ್ನ ಫಸ್ಟ್ ಲವ್ ಹ್ಯಾಸ್ ಆಲ್ವೇಸ್ ಬಿನ್ ಮೈ directors. ಆ್ಯಂಡ್ ಅಷ್ಟೇ. ತರುಣ್ ಅವ್ರಿಗೆ ಆ್ಯಂಡ್ ಸೋನಲ್ ಅವ್ರಿಗೆ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೆಯದಾಗಲಿ. ಅವರ ಒಂದು ಸಕ್ಸಸ್ಫುಲ್ ಜರ್ನಿ ಹೇಗೆ ಡೈರೆಕ್ಷನಲ್ಲಿ ಕಂಟಿನ್ಯೂ ಆಗಿದೆ, ಅವರು ಆ್ಯಸ್ ಎ ಹೀರೋಯಿನ್ ಹೇಗೆ ಕಂಟಿನ್ಯೂ ಮಾಡಿದ್ದಾರೆ, ಆ ಒಂದು ಸಕ್ಸಸ್ಫುಲ್ ಜರ್ನಿ ಹಾಗೆ ಮ್ಯಾರಿಡ್ ಲೈಫ್ನಲ್ಲೂ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ದೆಮ್. ತರುಣ್ ಅವ್ರಿಗೂ ಮತ್ತು ಸೋನಲ್ ಅವ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಭಾಳ ಬ್ಯೂಟಿಫುಲ್ ಜರ್ನಿಗೆ ಇವತ್ತು ಕಾಲಿಡ್ತಾ ಇದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ಖುಷಿಯ ಜೀವನ ಮಾಡಲಿ ಅಂತ ಥ್ಯಾಂಕ್ ಯು. ಹೊಸ ಜೋಡಿಗಳಿಗೆ ತರುಣ್ಗೆ ಸೋನಲ್ಗೆ ಶುಭಾಶಯಗಳು. ಒಳ್ಳೆಯದಾಗಲಿ. ಆ ದೇವರ ಆಶೀರ್ವಾದ ಸದಾ ಇರಲಿ. ನನಗೂ ಈ ಫ್ಯಾಮ್ಲಿಗೂ ತುಂಬ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ, ಬಿಕಾಸ್ ಅನ್ನ ಆ ಟೈಮಲ್ಲಿ ಅನ್ನ ಹೀರೋಸ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡುವಾಗ ಸುಧೀರ್ ಸರ್ ಮೇನ್ ವಿಲನ್ ಆ್ಯಕ್ಟ್ ಮಾಡಿದ್ರು. ಆ ಟೈಮಲ್ಲಿ ಸುಧೀರ್ ಸರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ. ಸೊ ಅಲ್ಲಿಂದ ಶುರುವಾಯಿತು. ಆಮೇಲೆ ನಂದು ಜೊತೆ ಕೆಂಪೇಗೌಡ ಡೈರೆಕ್ಟರ್, ಅಲ್ಲಿಂದ ಅವ್ರ ಜೊತೆ ತರುಣ್ ಜೊತೆ ಫ್ರಮ್ ವಿಕ್ಟ್ರಿ, ಅಧ್ಯಕ್ಷ, ಇದೆಲ್ಲ ತರುಣ್ ಸುಧೀರು ರಾಬರ್ಟ್ ಮಾಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಒಳ್ಳೆಯದಾಗಲಿ, ಅವರಿಬ್ಬರಿಗೂ ಒಳ್ಳೆಯದಾಗಲಿ. ದೇವರ ಆಶೀರ್ವಾದ ಸದಾ ಮಾಡಲಿ. ಏನು ಇಲ್ಲ, ರಾಬರ್ಟ್ ಟೈಮಲ್ಲಿ ಏನು ಯಾವ ನವ ಜೋಡಿಯನ್ನು ನೋಡಿದ್ರೂ ಸಂತೋಷ. ಆ್ಯಂಡ್ ತರುಣ್ ಮದುವೆ ಆಗ್ತಿರೋದು, ಸೋನಲ್ಗೆ ನಾವು ಮಹಾನಟಿ ಕಾರ್ಯಕ್ರಮ ಇತ್ತೀಚೆಗೆ ಜೊತೆಗೆ ಮಾಡಿದಾಗ ನನಗೆ ಭಾಳ ಇಷ್ಟ ಆಗ್ತಿತ್ತು. ತರುಣ್ ಪರ್ಸ್ನಾಲಿಟಿನೇ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಬಲ್ ಪೀಪಲ್ ನಾನು ಮೀಟ್ ಮಾಡೋದಲ್ಲಿ. ಆ್ಯಂಡ್ ಆ ಸೋನಲ್ ಕತೆ ಎಲ್ಲರೂ ನಾವು ಕೇಳಿದ್ವಿ. ಸೊ ಈ ಜೋಡಿನ ಈಗ ನೋಡೋಕ್ಕೆ ಭಾಳ ಖುಷಿ ಆಗ್ತಿದೆ. ಇಬ್ಬರು ಬಹಳ ಅದ್ಭುತವಾಗಿ ಕಾಣ್ತಿದ್ದಾರೆ. ಜೀವನದ ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಸುಂದರವಾದ ವಿಷಯಗಳು, ಹಿತವಾದ ವಿಷಯಗಳು ಆ ಜೋಡಿಗೆ ಸಿಗಲಿ. ಐ ವಿಶ್ ದಮ್ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಆ್ಯಂಡ್ ಪೀಸ್ ಟುಗೆದರ್. ಥ್ಯಾಂಕ್ ಯು. ಸುಧೀರ್ ಅವರು ಆಫ್ಕೋರ್ಸ್ ಸುಧೀರ್ ಅವರು ನಮ್ಮೆಲ್ಲರಿಗೂ ಭಾಳ ಇಷ್ಟವಾದಂಥ ನಟರು. ಅವ್ರದ್ದೇ ಆದ ಒಂದು ಪ್ರತ್ಯೇಕವಾದ ಸ್ಟೈಲ್ ಇತ್ತು. ಅವರ ವ್ಯಕ್ತಿತ್ವ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಾಲತಿ ಅಮ್ಮ ಬಂದು ನಾನು 100 ಅಂತ ಒಂದು ಚಿತ್ರ ಮಾಡಿದೆ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ವೀಕೆಂಡ್ ವಿತ್ ರಮೇಶ್ ಶೋ ಅಲ್ಲಿ ಆ ಶ್ರುತಿ ಎಪಿಸೋಡಲ್ಲಿ ಮಾಲತಿ ಅಮ್ಮ ಬಂದಿದ್ದರು. ಅವ್ರು ಬಂದಿದ್ದ 5 ನಿಮಿಷದಲ್ಲಿ ಅವರ ನಗು, ಆ ಲೈವ್ಲಿನೆಸ್ ಎಲ್ಲ ಎಷ್ಟು ಇಷ್ಟ ಆಗ್ಬಿಟ್ಟಿದ್ದು ನನಗೆ ಅಂದರೆ, ಮೇಡಮ್ ನಾನು ಏನೇ ಚಿತ್ರ ಮುಂದೆ ಮಾಡಿದ್ರು ನೀವು ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಅದೇ ಥರ 100 ಮಾಡಿದಾಗ ನನ್ನ ತಾಯಿ ಪಾತ್ರ ಮಾಲತಿ ಅವರು ಮಾಡಿದರು. ಆಗ ಅದ್ಭುತವಾದ ನಟಿ. ಇಡೀ ಕುಟುಂಬವೇ ಅವರು ಕಲೆಗೆ ಮಾಡಿರುವಂಥ ಸೇವೆ, ಆ ಎಲ್ಲ ಆಲ್ ದ ಗುಡ್ನೆಸ್ ಇವತ್ತು ಒಂದು ಅದ್ಭುತವಾದ ರೂಪದಲ್ಲಿ ತರುಣ್ ಸಿಕ್ಕಿದೆ. ಈ ನವಜೋಡಿಗೆ ಮತ್ತೊಮ್ಮೆ ನನ್ನ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೋನಲ್ ಮತ್ತು ತರುಣ್ ಅವರ ಶುಭ ವಿವಾಹ ಇಲ್ಲಿ ನಡೀತಾ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇಬ್ಬರು ನಿಜವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿಗಳು. ಸೋನಲ್ ಅವ್ರನ್ನಂತೂ ನಾನು ತುಂಬ ಪರ್ಸ್ನಲಿ ಗೊತ್ತು. ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಅವ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ನಡೀತಾ ಇದೆ. ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿರ್ದೇಶಕ ಮತ್ತು ನಟಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾದ ಸಂಗತಿ. ಅವರಿಬ್ಬರ ಜೀವನನೂ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನ್ಯಾ ಅಯ್ಯರ್. ಸೋನಲ್ ಹಾಗೂ ಸುಧೀರ್ ಸರ್, ತರುಣ್ ಸುಧೀರ್ ಸರ್ ಅಂತ ಹೇಳ್ಬೋದು, ಇಬ್ಬರು ತಾರೆಯರ ಸಮ್ಮಿಲನ, ಒಂದು ಒಳ್ಳೆ ಶುಭ ವಿವಾಹ, ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಯಾಕಂದರೆ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು.
ನಮ್ಮ ಈ ಕ್ರಿಯಾಶೀಲತೆಯ ಬದುಕಲ್ಲಿ ಇಬ್ಬರೂ ಕೂಡ ಒಂದು ಪ್ರೀತಿನ ಹುಡುಕೊಂಡು ಇವತ್ತು ಒಂದು ಒಳ್ಳೆಯ ಫ್ಯೂಚರ್ ಕಡೆಗೆ ಹೆಜ್ಜೆ ಇಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯ ವಿಚಾರನೇ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾರೈಸ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ತರುಣ್ ಅವರು ಹಾಗೆ ಸೋನಲ್ ಅವರ ಮದುವೆ. ನನಗೆ ತರುಣ್ ಅವರು ತುಂಬ ವರ್ಷದ ಪರಿಚಯ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಈಸ್ ಗೆಟಿಂಗ್ ಮ್ಯಾರಿಡ್. ಮ್ಯಾರೇಜ್ ಇಸ್ ಬ್ಯೂಟಿಫುಲ್. ನನಗಿನ್ನೇನು ಕೆಲವೇ ದಿನದಲ್ಲಿ ನನ್ನ ವಾರ್ಷಿಕೋತ್ಸವ ಆಗುತ್ತೆ. ಸೊ ಐ ನೋ ಮ್ಯಾರೇಜ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಈ ಒಂದು ಮದುವೆಯ ಒಂದು ಬಾಂಡಿಂಗಿಗೆ ಇವರಿಬ್ಬರು ಸೇರ್ತಾ ಇದ್ದಾರೆ. ಇವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇವ್ರ ಜೀವನ ಪೂರ್ತಿ ಖುಷಿಯಾಗಿರಲಿ ಆ್ಯಂಡ್ ತರುಣ್ ಸೋನಲ್ ಇಬ್ಬರು ಲೈಫ್ ಲಾಂಗ್ ಹ್ಯಾಪಿಯೆಸ್ಟ್ ಕಪಲ್ ಆಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು, ನೋಡೋ ತರುಣ ಕರೆಕ್ಟಾಗಿದ್ದಾಳೆ, ಈ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾಳೆ ತಗೋ ಅದು ಇದು ಅಂತ ನಾವೆಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಬಟ್ ದೇವ್ರದಾಯಿಂದ ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳೋದು. ಇಲ್ಲ ಮೇಡಮ್, ಯಾಕೆಂದರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಏನಾದ್ರು ಪ್ರಾಬ್ಲಮ್ ಇದೆಯೋ ನಿನಗೆ ಹೇಳ್ಬಿಡು ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತ ಅಷ್ಟೇ. ಹೌದೌದು ಹೌದು. ಹಾಂ, ಅದನ್ನೇ ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ, ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಅಂತ. ಎಸ್ ಸರ್, ಆಗಲಿ. ಹಾಂ, ಇರಲಿ ಸರ್, ಯಾರೋ ಮಾಡಲಿ ಸರ್. ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲರೂ ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತರುಣ್, ನಾನು ನಿನ್ನ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀನಿ, ನೀನು ನಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀಯಾ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ತರುಣ್ ಸುಧೀರ್ ಸೋನಲ್ ಅವ್ರ ಮದುವೆ ಇವತ್ತು ರಿಸೆಪ್ಷನ್ನು. ಇಲ್ಲಿಗೆ ಬಂದು ಬಹಳ ಖುಷಿಯಾಗಿದೆ, ನಮಗಷ್ಟೇ ಅಲ್ಲ ಕರ್ನಾಟಕದ ಜನತೆಗೆ ಕೂಡ. ಯಾಕೆಂದರೆ ತರುಣ್ ಸುಧೀರ್ ಅವ್ರನ್ನು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಡೈರೆಕ್ಟರು, ನಿಮಗೂ ಗೊತ್ತಿರೋ ಹಾಗೆ. ಮುಂದೆ ಏನೋ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಒಂದೇನೋ ಸಾಧನೆ ಮಾಡಬೇಕು ಅನ್ನೋ ಛಲ ಇಟ್ಕೊಂಡಿರೋ ವ್ಯಕ್ತಿ. ಹಾಗೆ ಸೋನಾಲು ಕೂಡ ಅಂದರೆ ವಿಭಿನ್ನವಾದ ಕ್ಯಾರೆಕ್ಟರ್ಗಳನ್ನು ಮಾಡಿ ನಾನು ಹೆಸರು ಮಾಡಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತ ಆಸೆ ಇಟ್ಕೊಂಡಿರೋ ಪುಟ್ಟ ಕಲಾವಿದೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಇಬ್ಬರಲ್ಲೂ ಏನೋ ಒಂದು ಸಾಧನೆ ಇದೆ, ಮುಂದೆ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ, ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ಕಾಣುತ್ತೆ. ಯಾಕೆಂದರೆ ಸೋನಾಲ್ ನನಗೆ ತುಂಬ ವರ್ಷದಿಂದ ಗೆಳತಿ. ಅವರು ನಾವು ಸುಮಾರು 4 ಸಿನಿಮಾ ಜೊತೆಲಿ ಆ್ಯಕ್ಟ್ ಮಾಡಿದ್ದೀವಿ. MLA, ಅಭಿಸಾರಿಕೆ, ಮದುವೆ ದಿಬ್ಬಣ, ಪಿಲಿಬೈಲ್ ಯಮುನಕ್ಕ ಅಂತ ತುಳು ಸಿನಿಮಾ. ಸೊ ಅದರಲ್ಲಿ ನಾನು ಅವಳೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು. ತುಂಬ ಒಳ್ಳೆ ಹುಡುಗಿ. ಇವರ ಒಂದು ಅಂದರೆ ಈ ಗಂಡ ಹೆಂಡತಿ ಆಗಿರೋದು ಯಾವುದೋ ಜನ್ಮದ ಋಣಾನುಬಂಧ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಏಕೆಂದರೆ ಎಲ್ಲೋ ಇರೋ ಹೆಣ್ಣನ್ನು ಎಲ್ಲೋ ಇರೋ ಹುಡುಗನ್ನ ಭಗವಂತ ಸೇರಿಸಿದ್ದಾನೆ ಅಂದರೆ ಇದು ನಿಜವಾಗ್ಲೂ ಋಣಾನುಬಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ, ಅವರ ಸಂಸಾರಕ್ಕೆ, ಅವರ ಜೀವನಕ್ಕೆ, ಅವರ ಯಶಸ್ಸಿಗೆ ಎಲ್ಲವೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅವ್ರ ಮೇಲಿರಲಿ. ಥ್ಯಾಂಕ್ ಯು. ಇನ್ನೊಂದು ಖುಷಿ ಏನು ಅಂದರೆ ನಮ್ಮ ಮೀಡಿಯಾದಲ್ಲಿ ಎಲ್ಲರೂ ನಮ್ಮ ತರುಣ್ ಸುಧೀರ್ ಅವ್ರನ್ನ, ಸೋನಲ್ ಅವ್ರನ್ನ ತುಂಬ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ಖುಷಿಯಾಗುವಂಥ ವಿಷಯ. ಮೀಡಿಯಾದವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಇವತ್ತು ನಮ್ಮ ತರುಣನ ಮದುವೆಗೆ ಐ ಥಿಂಕ್ ನಮ್ಮ ಚಿತ್ರರಂಗದಲ್ಲಿದ್ದಂಥ ಬ್ಯಾಚುಲರ್ ಇವನೊಬ್ಬನೇ ಅಂತ ಕಾಣಿಸುತ್ತೆ. ಸೊ ಅವನಿಗೆ ಈಗ ಮದುವೆ ಆಗ್ತಿದೆ. ನಮಗೆಲ್ಲ ತುಂಬ ಸಂತೋಷ. ಅವರಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರಲಿ, ಸಂತೋಷವಾಗಿರಲಿ. ದೇವರು ಅವರಿಬ್ಬರಿಗೂ 100 ವರ್ಷಗಳ ಕಾಲ ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸುವಂತೆ ಅನುಗ್ರಹಿಸಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಇಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತರುಣ್ ಮತ್ತು ಸೋನಲ್ ಅವರ ಮದುವೆ ರಿಸೆಪ್ಷನ್. ಆ ಭಗವಂತ ಇಬ್ಬರಿಗೂ ಸಾಕಷ್ಟು ಸಂತೋಷ ಕಲ್ಪಿಸಲಿ ಅಂತ ನಾನು
ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ನಮ್ಮ ಕುಟುಂಬದ ಪರವಾಗಿ ಹಾರೈಸೋಕ್ಕೆ ಬಂದಿದ್ದೀನಿ. ತಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.